ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ರಂಜಿತ್ ನೀಡ್ತಾ ಹೋಗ್ತಾರೆ. ರಂಜಿತ್, ಒಂದು ಕಡೆಯಲ್ಲಿ ಪಾಕಿಸ್ತಾನದ ಒಳಗೇನೆ ಆಂತರಿಕ ಸಂಘರ್ಷ, ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಪಾಕಿಸ್ತಾನ. ಕಾಶ್ಮೀರದಲ್ಲಿ ನಿರಂತರವಾಗಿ ಭಯೋತ್ಪಾದಕರ ದಾಳಿ. ಈ ದಾಳಿಯ ವಿರುದ್ಧ ಭಾರತ ಈಗ ಸೆಳೆದೆದ್ದು ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನ ನಿರ್ಮೂಲನ ಮಾಡುವಂತ ಹೊರಟಿದೆ. ಪಾಕಿಸ್ತಾನಕ್ಕೊಂದು ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ಭಾರತ ಈಗ ನಿಗೂಢವಾದಂತಹ ಆಪರೇಷನ್ ಮಾಡೋದಕ್ಕೆ ಹೊರಟಿದೆ. ಪಾಕಿಸ್ತಾನ ಭದ್ರಗುಟ್ಟಿ ಹೋಗಿದೆ. ಅದರ ನಡುವೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೆಂಗಿದೆ ಕೇಳಿದ್ರೆ, ಗಡಿಗಡಿಗೂ ಕೂಡ ಸೇನಾ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ. ಅಡಿಗಡಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಸೇನಾ ಬಂಕರ್ಗಳು ಸರ್ಕಲ್ಗಳಲ್ಲಿ ನಿಯೋಜನೆ ಆಗ್ತಾ ಇದ್ದಾವೆ. ಕೆಲವು ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ನೋಡಿ, ಅಂಗಡಿಗಳ ಶಟರ್ಗಳನ್ನು ಕ್ಲೋಸ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಘೋಷಿತವಾದಂತಹ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ವಾಹನಗಳ ಓಡಾಟವೂ ಕೂಡ ಬಹಳ ವಿರಳವಾಗಿದೆ. ಅದರ ಜೊತೆಗೆ ಸೇನೆಯೂ ಕೂಡ ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಇದೆ. ಜನ ಓಡಾಡೋದು ಬಹಳ ಕಮ್ಮಿ ಆಗಿದೆ. ಮತ್ತು ಗಮನಿಸ್ತಾ ಹೋದ್ರೆ ಪ್ರವಾಸಿಗರು ಅತಿ ಹೆಚ್ಚು ಸ್ಥಳಗಳನ್ನ ಬಂದ್ ಮಾಡಿರೋದ್ರಿಂದಾಗಿ ಪ್ರವಾಸಿಗರ ಓಡಾಟವೂ ಕೂಡ ಕಮ್ಮಿ ಆಗಿದೆ. ವ್ಯವಹಾರವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಲಾಲ್ ಚೌಕ್ನಂತ ಕೆಲವು ಪ್ರಮುಖ ಸ್ಥಳಗಳು ಎನಿ ಟೈಮ್ ಅಲ್ಲಿ ಕಮರ್ಷಿಯಲ್ ಚಟುವಟಿಕೆ ನಡೀತಾ ಇರುತ್ತೆ. ಆದ್ರೆ ಅಲ್ಲೆಲ್ಲವೂ ಕೂಡ ಈಗ ಜನರಿರದೆ ಬಣಗುಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಜನ ಆತಂಕದಲ್ಲಿದ್ದಾರೆ. ಹೊರಗಡೆ ಬರೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಭೇದ ವಾತಾವರಣ ಇದೆ. ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಹುತೇಕ ಎಲ್ಲ ಕಡೆಗಳಲ್ಲಿ ಬಂದಾದ ವಾತಾವರಣ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎತ್ತ ನೋಡಿದ್ರೂ ಅಲ್ಲಿ ಸೇನಾ ವಾಹನಗಳೇ ಓಡಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಕಾಶ್ಮೀರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವತ್ತ ಈಗ ಸರ್ಕಾರ ಮುಂದಾಗಿರೋದು. ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವತ್ತ ಸರ್ಕಾರ ಹೊರಟಿದೆ. ಆ ನಿಟ್ಟಿನಲ್ಲಿ ಸೇನಾ ಕಾರ್ಯಾಚರಣೆಯೂ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಕಾಶ್ಮೀರಿಗರಂತೂ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಭಯೋತ್ಪಾದನೆ ನಿರ್ಮೂಲನೆಯತ್ತ ಭಾರತ ಹೊರಟಿರೋದು. ಕಣಿವೆ ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ. ಹಾಗಾಗಿ ಕೆಲವು ಪ್ರಮುಖ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನ ಇಲ್ಲಿಂದ ಖಾಲಿ ಮಾಡಿಸುವಂತ ಪ್ರಯತ್ನ ನಡೀತಾ ಇದೆ. ಪ್ರವಾಸಿ ತಾಣಗಳು ಬಂದಾಗಿದ್ದಾವೆ. ಅಂಗಡಿ ಮುಗ್ಗಟ್ಟುಗಳನ್ನ ತೆರೆಯದೆ ಮಾಲೀಕರು ಆತಂಕದಿಂದ ಹೊರಗಡೆ ಬರದೇ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಪ್ರವಾಸಿಗರು ಯಾರು ಬಂದಿದ್ದಾರೆ ಅವರೆಲ್ಲ ತಮ್ಮ ಹೋಟೆಲ್ಗಳಲ್ಲೇ ಉಳಿದುಕೊಂಡಿದ್ದಾರೆ. ಹೊರಗಡೆ ಹೋದ್ರೆ ಪ್ರವಾಸಿ ಮಂದಿರಗಳೆಲ್ಲವೂ ಕೂಡ ಬಂದಾಗಿದೆ. ಶಾಪಿಂಗ್ ಮಗದೊಂದು ಅಂತೇಳಿ ಹೇಳಿದ್ರೆ ಕೆಲ ಕಡೆಗಳಲ್ಲಿ ಸಂಪೂರ್ಣವಾಗಿ ಅಘೋಷಿತವಾದಂತಹ ಬಂದ ರೀತಿಯಲ್ಲಿ ವಾತಾವರಣ ಕಂಡು ಬರ್ತಾ ಇದೆ. ಹೀಗಾಗಿ ಬಂದವರೆಲ್ಲರೂ ಕೂಡ ಪ್ರವಾಸಕ್ಕೆ ಬಂದವರೆಲ್ಲರೂ ಕೂಡ ಏನೂ ನೋಡ್ಲಿಕ್ಕಾಗದೆ ವಾಪಸ್ ಹೋಗ್ತಾ ಇದ್ದಾರೆ. ಹಾಗೆ ಸೇನಾ ಆಪರೇಷನ್ಗಳು ಅಲ್ಲಲ್ಲಿ ನಡೀತಾ ಇರೋದ್ರಿಂದಾಗಿ, ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಅಲ್ಲಲ್ಲಿ ಓಡಾಡ್ತಾ ಇರೋದ್ರಿಂದಾಗಿ ಇದೆಲ್ಲವೂ ಕೂಡ ಮುಂದಾಗಬಹುದಾದಂತಹ ಭಾರತದ ಪ್ರತೀಕಾರಕ್ಕೆ ಒಂದು ರೀತಿಯಲ್ಲಿ ಮುನ್ಸೂಚನೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದು ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ಒಂದು ಮಹತ್ವವಾದಂತಹ ಬೆಳವಣಿಗೆ ಮತ್ತೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಶ್ರೀನಗರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ರಂಜಿತ್ ನೀಡ್ತಾ ಹೋಗ್ತಾರೆ. ರಂಜಿತ್, ಒಂದು ಕಡೆಯಲ್ಲಿ ಪಾಕಿಸ್ತಾನದ ಒಳಗೇನೆ ಆಂತರಿಕ ಸಂಘರ್ಷ, ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಪಾಕಿಸ್ತಾನ. ಕಾಶ್ಮೀರದಲ್ಲಿ ನಿರಂತರವಾಗಿ ಭಯೋತ್ಪಾದಕರ ದಾಳಿ. ಈ ದಾಳಿಯ ವಿರುದ್ಧ ಭಾರತ ಈಗ ಸೆಳೆದೆದ್ದು ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನ ನಿರ್ಮೂಲನ ಮಾಡುವಂತ ಹೊರಟಿದೆ. ಪಾಕಿಸ್ತಾನಕ್ಕೊಂದು ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ಭಾರತ ಈಗ ನಿಗೂಢವಾದಂತಹ ಆಪರೇಷನ್ ಮಾಡೋದಕ್ಕೆ ಹೊರಟಿದೆ. ಪಾಕಿಸ್ತಾನ ಭದ್ರಗುಟ್ಟಿ ಹೋಗಿದೆ. ಅದರ ನಡುವೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೆಂಗಿದೆ ಕೇಳಿದ್ರೆ, ಗಡಿಗಡಿಗೂ ಕೂಡ ಸೇನಾ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ. ಅಡಿಗಡಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಸೇನಾ ಬಂಕರ್ಗಳು ಸರ್ಕಲ್ಗಳಲ್ಲಿ ನಿಯೋಜನೆ ಆಗ್ತಾ ಇದ್ದಾವೆ. ಕೆಲವು ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ನೋಡಿ, ಅಂಗಡಿಗಳ ಶಟರ್ಗಳನ್ನು ಕ್ಲೋಸ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಘೋಷಿತವಾದಂತಹ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ವಾಹನಗಳ ಓಡಾಟವೂ ಕೂಡ ಬಹಳ ವಿರಳವಾಗಿದೆ. ಅದರ ಜೊತೆಗೆ ಸೇನೆಯೂ ಕೂಡ ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಇದೆ. ಜನ ಓಡಾಡೋದು ಬಹಳ ಕಮ್ಮಿ ಆಗಿದೆ. ಮತ್ತು ಗಮನಿಸ್ತಾ ಹೋದ್ರೆ ಪ್ರವಾಸಿಗರು ಅತಿ ಹೆಚ್ಚು ಸ್ಥಳಗಳನ್ನ ಬಂದ್ ಮಾಡಿರೋದ್ರಿಂದಾಗಿ ಪ್ರವಾಸಿಗರ ಓಡಾಟವೂ ಕೂಡ ಕಮ್ಮಿ ಆಗಿದೆ. ವ್ಯವಹಾರವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಲಾಲ್ ಚೌಕ್ನಂತ ಕೆಲವು ಪ್ರಮುಖ ಸ್ಥಳಗಳು ಎನಿ ಟೈಮ್ ಅಲ್ಲಿ ಕಮರ್ಷಿಯಲ್ ಚಟುವಟಿಕೆ ನಡೀತಾ ಇರುತ್ತೆ. ಆದ್ರೆ ಅಲ್ಲೆಲ್ಲವೂ ಕೂಡ ಈಗ ಜನರಿರದೆ ಬಣಗುಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ.
ಜನ ಆತಂಕದಲ್ಲಿದ್ದಾರೆ. ಹೊರಗಡೆ ಬರೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇದೆ. ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಹುತೇಕ ಎಲ್ಲ ಕಡೆಗಳಲ್ಲಿ ಬಂದಾದ ವಾತಾವರಣ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎತ್ತ ನೋಡಿದ್ರೂ ಅಲ್ಲಿ ಸೇನಾ ವಾಹನಗಳೇ ಓಡಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಕಾಶ್ಮೀರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವತ್ತ ಈಗ ಸರ್ಕಾರ ಮುಂದಾಗಿರೋದು. ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವತ್ತ ಸರ್ಕಾರ ಹೊರಟಿದೆ. ಆ ನಿಟ್ಟಿನಲ್ಲಿ ಸೇನಾ ಕಾರ್ಯಾಚರಣೆಯೂ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಕಾಶ್ಮೀರಿಗರಂತೂ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಭಯೋತ್ಪಾದನೆ ನಿರ್ಮೂಲನೆಯತ್ತ ಭಾರತ ಹೊರಟಿರೋದು. ಕಣಿವೆ ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ. ಹಾಗಾಗಿಯೇ ಕೆಲವು ಪ್ರಮುಖ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನ ಇಲ್ಲಿಂದ ಖಾಲಿ ಮಾಡಿಸುವಂತ ಪ್ರಯತ್ನ ನಡೀತಾ ಇದೆ. ಪ್ರವಾಸಿ ತಾಣಗಳು ಬಂದಾಗಿದ್ದಾವೆ. ಅಂಗಡಿ ಮುಗ್ಗಟ್ಟುಗಳನ್ನ ತೆರೆಯದೆ ಮಾಲೀಕರು ಆತಂಕದಿಂದ ಹೊರಗಡೆ ಬರದೇ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಪ್ರವಾಸಿಗರು ಯಾರು ಬಂದಿದ್ದಾರೆ ಅವರೆಲ್ಲ ತಮ್ಮ ಹೋಟೆಲ್ಗಳಲ್ಲೇ ಉಳಿದುಕೊಂಡಿದ್ದಾರೆ. ಹೊರಗಡೆ ಹೋದ್ರೆ ಪ್ರವಾಸಿ ಮಂದಿರಗಳೆಲ್ಲವೂ ಕೂಡ ಬಂದಾಗಿದೆ. ಶಾಪಿಂಗ್ ಮಗದೊಂದು ಅಂತೇಳಿ ಹೇಳಿದ್ರೆ ಕೆಲ ಕಡೆಗಳಲ್ಲಿ ಸಂಪೂರ್ಣವಾಗಿ ಅಘೋಷಿತವಾದಂತಹ ಬಂದ ರೀತಿಯಲ್ಲಿ ವಾತಾವರಣ ಕಂಡು ಬರ್ತಾ ಇದೆ. ಹೀಗಾಗಿ ಬಂದವರೆಲ್ಲರೂ ಕೂಡ ಪ್ರವಾಸಕ್ಕೆ ಬಂದವರೆಲ್ಲರೂ ಕೂಡ ಏನೂ ನೋಡ್ಲಿಕ್ಕಾಗದೆ ವಾಪಸ್ ಹೋಗ್ತಾ ಇದ್ದಾರೆ. ಹಾಗೆ ಸೇನಾ ಆಪರೇಷನ್ಗಳು ಅಲ್ಲಲ್ಲಿ ನಡೀತಾ ಇರೋದ್ರಿಂದಾಗಿ, ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಅಲ್ಲಲ್ಲಿ ಓಡಾಡ್ತಾ ಇರೋದ್ರಿಂದಾಗಿ ಇದೆಲ್ಲವೂ ಕೂಡ ಮುಂದಾಗಬಹುದಾದಂತಹ ಭಾರತದ ಪ್ರತೀಕಾರಕ್ಕೆ ಒಂದು ರೀತಿಯಲ್ಲಿ ಮುನ್ಸೂಚನೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದು ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ಒಂದು ಮಹತ್ವವಾದಂತಹ ಬೆಳವಣಿಗೆ ಮತ್ತೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಶ್ರೀನಗರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ಇದಷ್ಟು ಡೀಟೇಲ್ಸ್ ನನ್ನ ಕಲೀಗ ರಂಜಿತ್ ನೀಡ್ತಾ ಹೋಗ್ತಾರೆ. ರಂಜಿತ್, ಒಂದು ಕಡೆಯಲ್ಲಿ ಪಾಕಿಸ್ತಾನದ ಒಳಗೇನೆ ಆಂತರಿಕ ಸಂಘರ್ಷ, ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಪಾಕಿಸ್ತಾನ. ಕಾಶ್ಮೀರದಲ್ಲಿ ನಿರಂತರವಾಗಿ ಭಯೋತ್ಪಾದಕರ ದಾಳಿ. ಈ ದಾಳಿಯ ವಿರುದ್ಧ ಭಾರತ ಈಗ ಸೆಳೆದೆದ್ದು ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನ ನಿರ್ಮೂಲನ ಮಾಡುವತ್ತ ಹೊರಟಿದೆ. ಪಾಕಿಸ್ತಾನಕ್ಕೊಂದು ಮಾಸ್ಟರ್ ಸ್ಟ್ರೋಕ್ ಕೊಡುವತ್ತ ಭಾರತ ಈಗ ನಿಗೂಢವಾದಂತಹ ಆಪರೇಷನ್ ಮಾಡೋದಕ್ಕೆ ಹೊರಟಿದೆ. ಪಾಕಿಸ್ತಾನ ಭದ್ರಗುಟ್ಟಿ ಹೋಗಿದೆ. ಅದರ ನಡುವೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೆಂಗಿದೆ ಕೇಳಿದ್ರೆ ಗಡಿಗಡಿಗೂ ಕೂಡ ಸೇನಾ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ. ಅಡಿಗಡಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಸೇನಾ ಬಂಕರ್ಗಳು ಸರ್ಕಲ್ಗಳಲ್ಲಿ ನಿಯೋಜನೆ ಆಗ್ತಾ ಇದ್ದಾವೆ. ಕೆಲವು ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ನೋಡಿ, ಅಂಗಡಿಗಳ ಶಟರ್ಗಳನ್ನು ಕ್ಲೋಸ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಘೋಷಿತವಾದಂತಹ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ವಾಹನಗಳ ಓಡಾಟವೂ ಕೂಡ ಬಹಳ ವಿರಳವಾಗಿದೆ. ಅದರ ಜೊತೆಗೆ ಸೇನೆಯೂ ಕೂಡ ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಇದೆ. ಜನ ಓಡಾಡೋದು ಬಹಳ ಕಮ್ಮಿ ಆಗಿದೆ. ಮತ್ತು ಗಮನಿಸ್ತಾ ಹೋದ್ರೆ ಪ್ರವಾಸಿಗರು ಅತಿ ಹೆಚ್ಚು ಸ್ಥಳಗಳನ್ನ ಬಂದ್ ಮಾಡಿರೋದ್ರಿಂದಾಗಿ ಪ್ರವಾಸಿಗರ ಓಡಾಟವೂ ಕೂಡ ಕಮ್ಮಿ ಆಗಿದೆ. ವ್ಯವಹಾರವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಲಾಲ್ ಚೌಕ್ನಂತ ಕೆಲವು ಪ್ರಮುಖ ಸ್ಥಳಗಳು ಎನಿ ಟೈಮ್ ಅಲ್ಲಿ ಕಮರ್ಷಿಯಲ್ ಚಟುವಟಿಕೆ ನಡೀತಾ ಇರುತ್ತೆ. ಆದ್ರೆ ಅಲ್ಲೆಲ್ಲವೂ ಕೂಡ ಈಗ ಜನರಿರದೆ ಬಣಗುಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಜನ ಆತಂಕದಲ್ಲಿದ್ದಾರೆ. ಹೊರಗಡೆ ಬರೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇದೆ. ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಹುತೇಕ ಎಲ್ಲ ಕಡೆಗಳಲ್ಲಿ ಬಂದಾದ ವಾತಾವರಣ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎತ್ತ ನೋಡಿದ್ರೂ ಅಲ್ಲಿ ಸೇನಾ ವಾಹನಗಳೇ ಓಡಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಕಾಶ್ಮೀರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವತ್ತ ಈಗ ಸರ್ಕಾರ ಮುಂದಾಗಿರೋದು. ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವತ್ತ ಸರ್ಕಾರ ಹೊರಟಿದೆ. ಆ ನಿಟ್ಟಿನಲ್ಲಿ ಸೇನಾ ಕಾರ್ಯಾಚರಣೆಯೂ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಕಾಶ್ಮೀರಿಗರಂತೂ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಭಯೋತ್ಪಾದನೆ ನಿರ್ಮೂಲನೆಯತ್ತ ಭಾರತ ಹೊರಟಿರೋದು. ಕಣಿವೆ ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ. ಹಾಗಾಗಿಯೇ ಕೆಲವು ಪ್ರಮುಖ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನ ಇಲ್ಲಿಂದ ಖಾಲಿ ಮಾಡಿಸುವಂತ ಪ್ರಯತ್ನ ನಡೀತಾ ಇದೆ. ಪ್ರವಾಸಿ ತಾಣಗಳು ಬಂದಾಗಿದ್ದಾವೆ. ಅಂಗಡಿ ಮುಗ್ಗಟ್ಟುಗಳನ್ನ ತೆರೆಯದೆ ಮಾಲೀಕರು ಆತಂಕದಿಂದ ಹೊರಗಡೆ ಬರದೇ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಪ್ರವಾಸಿಗರು ಯಾರು ಬಂದಿದ್ದಾರೆ ಅವರೆಲ್ಲ ತಮ್ಮ ಹೋಟೆಲ್ಗಳಲ್ಲೇ ಉಳಿದುಕೊಂಡಿದ್ದಾರೆ. ಹೊರಗಡೆ ಹೋದ್ರೆ ಪ್ರವಾಸಿ ಮಂದಿರಗಳೆಲ್ಲವೂ ಕೂಡ ಬಂದಾಗಿದೆ. ಶಾಪಿಂಗ್ ಮಗದೊಂದು ಅಂತೇಳಿ ಹೇಳಿದ್ರೆ ಕೆಲ ಕಡೆಗಳಲ್ಲಿ ಸಂಪೂರ್ಣವಾಗಿ ಅಘೋಷಿತವಾದಂತಹ ಬಂದ ರೀತಿಯಲ್ಲಿ ವಾತಾವರಣ ಕಂಡು ಬರ್ತದೆ.